ಎಲ್ಲಾ ಲಿಂಗ ಮಹಾರಾಜರ ಎರಡನೇ ಹೆಂಡತಿ ತೀರ್ಕೊಂಡು ಸ್ಮಶಾನದೊಳಗ ದನ್ನ ಮಾಡ್ಲಿಕ್ಕತ್ತಿರತ್ತ. ಹೌದು ಸ್ಮಶಾನದೊಳಗ ಕಿಚ್ಚಿನೊಳಗ ಹಾಕಿ ಎಲ್ಲಾ ಲಿಂಗ ಮಹಾರಾಜರ ಹೆಂಡತಿ ಶವಕ್ಕ ಕೊಳ್ಳಿ ಇಟ್ರಿಪ್ಪ. ಕೊಳ್ಳಿ ಇಟ್ಟ ಅಂತಿದತ್ತ ಎಲ್ಲಾ ಲಿಂಗ ಮಹಾರಾಜರು. ಯಪ್ಪ ಭಗವಂತ ಒಂದಲ್ಲ ಇಬ್ಬರ ಹೆಂಡತಿ ಆದ್ನಿಕರೇ ಸಂಸಾರದೊಳಗ ಸುಖ ಇಲ್ಲೋ ಭಗವಂತ. ಸಂಸಾರದೊಳಗ ಸುಖ ಇಲ್ಲ. ಸುಳ್ಳಿನ ಸಂಸಾರ ಇದೊಂದಿನ ಸುಳ್ಳಾಗಿ ಹೋಗುದದ ತಿಳಿದತ್ತ. ಹೌದ್ರಿಪ್ಪ. ಸುಳ್ಳಾಗಿ ಹೋಗುದ ತಿಳ್ಕೊಂಡು ಅವಾಗ ಏನ್ ಹೆಂಡತಿ ಹೆಣಕ್ಕ ಶವಕ್ಕ ಬೆಂಕಿ ಹಚ್ಚಿದ ದಂಡಿಗೆ ನಿಂತಿದ್ದತ್ತ. ಹೌದು ನಿಂತ ಹೆಂಡತಿ ಹೆಣ ಸುಡ್ತಿತ್ತು ಬೆಂಕಿ ಹತ್ತಿ ಧನ ಉರಿಯುವಂತ ಸಂದರ್ಭದೊಳಗ ಏನಾತ್ರಿಪ್ಪ ಕಿಚ್ಚಿನ ಹೆಂಡತಿ ತುಂಬು ಗರ್ಭಿಣಿ ಇದ್ರು. ಗರ್ಭಿಣಿ ಇದ್ದಂತ ಹೆಂಡತಿ ಒಳಗಿನ ಹೊಟ್ಟೆಯಾಗಿನ ಕೂಸು ಜಿಗದು ಬಂದ ಎಲ್ಲಾ ಲಿಂಗ ಮಹಾರಾಜರ ಪಾದ ಮೇಲೆ ಬಿತ್ತತ್ತ ಬಂಧುಗಳೇ. ಪಾದ ಮೇಲೆ ಹೌದು ಸಂಸಾರದೊಳಗ ಸುಖ ಇಲ್ಲ ಹೇಳಿದ್ರ ಅವರು. ಹೆಣ್ಣಿಗೆ ನೋಡಬೇಡ ಕೇಳ ಆಕಿ ಕೈಯಾಗ ಯಾಕಾದಿಯಾಳ ಅಂತೇಳಿ ನಾ ಹಾಡಿದಾಗ ಇವರೆಲ್ಲಾರು ಮಹಾರಾಜಗಳು ಕೂತಾರ. ಹೆಣ್ಣಿನ ಬೆನ್ನ ಹತ್ತಿಲ್ಲ ಬಾಯಿ ಅಂದ್ರ ಅವರು. ಹೌದ್ರಿಪ್ಪ. ಹೌದಿಲ್ಲ? ಹೌದಿಲ್ಲ. ಒಂದು ಮಾತು ಹೇಳ್ತಾನ, ಜಗತ್ತು ಹುಟ್ಟ್ಯದು ಸೀರ್ಯಾಗ ಇದಕ್ಕೇನು ಗೊತ್ತು ಪಿಚ್ಚಗಣ್ಣಿನ ಪೀರ್ಯಾಗ ಅಂತ ಹೇಳಿರು. ಪೀರ್ಯಾಗ ಹೌದು ಬರಬ್ರಿ ಅದ್ರಿಪ್ಪ. ನಮ್ ಹೆಣ್ಣಾಗಂಡದಾಗ ಹಾಡು ಹೇಳ್ತೀವಿ ನಾವು. ಹಾಡ್ತೀವ್ರಿಪ್ಪ. ಜಗತ್ತು ಹುಟ್ಟ್ಯದ ಸೀರ್ಯಾಗ ಇದಕ್ಕೇನು ಗೊತ್ತು ಪಿಚ್ಚಗಣ್ಣಿನ ಪೀರ್ಯಾಗ. ಹೌದು ಇದಕ್ಕೇನು ಗೊತ್ತು ಹುಚ್ಚ ಕರಿನನ್ ಹಾಟ್ಯಾಗ ಶಂಕ್ರಿಯಾಗ. ಯಾಕಪ್ಪ ಅಂದ್ರ ಜಗತ್ತನೇ ಸೀರ್ಯಾಗ ಹುಟ್ಟ್ಯದ ತಿಳ್ಕೊಂಡೇನೆ. ಹೆಣ್ಣು ಜಗದ ಕಣ್ಣು ಅಂದ್ರು. ಹೆಣ್ಣು ಭಾಗ್ಯದ ಲಕ್ಷ್ಮಿ ಅಂದ್ರು. ಹೆಣ್ಣು ಮಗು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಗಾದೆ ಮಾತು ಹೇಳಿದ್ರು. ಹೌದ್ರಿಪ್ಪ. ನಾನು ಸಣ್ಣವಿದ್ದಾಗಿದ್ರು ಶಾಲೆ. ಹಂಗ ಹೆಣ್ಣು ಮಕ್ಕಳಾಗಿ ಮಾಯಕ್ಕ ದೇವಿ ಹುಟ್ಟಿ ಬಂದಾಳ. ಗಂಡನ ಮಾಡ್ಕೊಂಡಿಲ್ಲ ಕರೆ ನಾ ಅಡವೆ ಆರೇಳದಾಗ ಒಬ್ಬಕ್ಕೆ ಜೋಡಿಯದೆ ಗುಂಡಿಗೆ ಇಟ್ಟು ದುಡ್ದ ನಡೆದಾಳ ತಿಳಿನ್ಯಾ. ಅಂತ ಹೆಣ್ಣಿನ ಬಲ್ಲಿ ತಾಕತ್ತದ ಅಂತೇಳಿ ಮಾತು ಹೇಳಿನಿ. ಯಾಕ ಹೆಣ್ಣಿಗೆ ಇವ್ರ ಮದುವೆ ಯಾಕಾಗಿಲ್ಲ ಅಂತ ಹೇಳಕತ್ತಿಲ್ಲ. ನಾ ಎಲ್ಲಿ ಮಾತಾಡ್ಲಿಕ್ಕತ್ತೀನಿ ಮಗನ ನೀನು ಹೆಣ್ಣು ಶ್ರೇಷ್ಠ ತಿಳ್ಕೊಂಡ್ರೆ ನಮ್ಮ ಮಗನ ಇಬ್ಬರು ಲಗ್ನ ಆಗಿದಿ. 2 ಲಗ್ನ ಆಗಿದೆ. ಹೌದಿಲ್ಲ? ಪರಮಾತ್ಮ ಇಬ್ಬರನಾಗ್ಯದಾನ. ಮಾಳಿಂಗರ ಇಬ್ಬರನಾಗ್ಯದಾನ. ಹೌದ್ರಿಪ್ಪ. ಪದುಮಗೊಂಡ ಇಬ್ಬರನಾಗ್ಯಾನ. ಶ್ರೀಕೃಷ್ಣ ಪರಮಾತ್ಮ 16,000 ಹೆಂಡ್ರ 8 ಮಂದಿ ಪಟ್ಟದ ರಾಣಿ ಇರದಾರ. ಎಲ್ಲರಿಗಿಂತ ಅಷ್ಟ್ರಿಪ್ಪ. ಹೌದಿಲ್ಲ? ಯಾಕಪ್ಪ ಅಂದ್ರ ಸುಳ್ಳಿನ ಸಂಸಾರ ಇದೆಲ್ಲ ಸುಳ್ಳಾಗಿ ಹೋಗುದದ್ರಿಪ್ಪ. ಇದ್ರೊಳಗ ಸುಖ ಇಲ್ಲ. ಎಲ್ಲಾ ಲಿಂಗ ಮಹಾರಾಜರ ಸಂಸಾರದೊಳಗ ಸುಖ ಐತಿ ತಿಳ್ಕೊಂಡು ಒಂದನೇ ಲಗ್ನ ಆದ 1 ವರ್ಷ ತುಂಬುದ್ರೊಳಗಾಗೇನೆ ಒಂದನೇ ಹೆಂಡತಿ ತೀರ್ಕೊಂಡ್ರಿಪ್ಪ. 2ನೇ ಲಗ್ನ ಆದ ಹೊನ್ನವನ ಲಗ್ನ ಆದ. ಹೊನ್ನವನ ಕೂಡ 1 ವರ್ಷ ಆಗೋದ್ರೊಳಗೆ ತುಂಬು ಗರ್ಭಿಣಿ ಇದ್ಳು. 2ನೇ ಹೆಂಡತಿ ತೀರ್ಕೊಂಡ್ರಿಪ್ಪ. ಎಲ್ಲಾ ಲಿಂಗ ಮಹಾರಾಜರ 2ನೇ ಹೆಂಡತಿ ತೀರ್ಕೊಂಡು ಸ್ಮಶಾನದೊಳಗ ದನ್ನ ಮಾಡ್ಲಿಕ್ಕತ್ತಿರತ್ತ. ಸ್ಮಶಾನದೊಳಗ ಕಿಚ್ಚಿನೊಳಗ ಹಾಕಿ ಎಲ್ಲಾ ಲಿಂಗ ಮಹಾರಾಜರ ಹೆಂಡತಿ ಶವಕ್ಕ ಕೊಳ್ಳಿ ಇಟ್ರಿಪ್ಪ. ಕೊಳ್ಳಿ ಇಟ್ಟ ಅಂತಿದತ್ತ ಎಲ್ಲಾ ಲಿಂಗ ಮಹಾರಾಜರು. ಯಪ್ಪ ಭಗವಂತ ಒಂದಲ್ಲ ಇಬ್ಬರ ಹೆಂಡತಿ ಆದ್ನಿಕರೇ ಸಂಸಾರದೊಳಗ ಸುಖ ಇಲ್ಲೋ ಭಗವಂತ. ಸಂಸಾರದೊಳಗ ಸುಖ ಇಲ್ಲ. ಸುಳ್ಳಿನ ಸಂಸಾರ ಇದೊಂದಿನ ಸುಳ್ಳಾಗಿ ಹೋಗುದದ ತಿಳಿದತ್ತ. ಹೌದ್ರಿಪ್ಪ. ಸುಳ್ಳಾಗಿ ಹೋಗುದ ತಿಳ್ಕೊಂಡು ಅವಾಗ ಏನ್ ಹೆಂಡತಿ ಹೆಣಕ್ಕ ಶವಕ್ಕ ಬೆಂಕಿ ಹಚ್ಚಿದ ದಂಡಿಗೆ ನಿಂತಿದ್ದತ್ತ. ನಿಂತ ಹೆಂಡತಿ ಹೆಣ ಸುಡ್ತಿತ್ತು ಬೆಂಕಿ ಹತ್ತಿ ಧನ ಉರಿಯುವಂತ ಸಂದರ್ಭದೊಳಗ ಏನಾತ್ರಿಪ್ಪ ಕಿಚ್ಚಿನ ಹೆಂಡತಿ ತುಂಬು ಗರ್ಭಿಣಿ ಇದ್ರು. ಗರ್ಭಿಣಿ ಇದ್ದಂತ ಹೆಂಡತಿ ಒಳಗಿನ ಹೊಟ್ಟೆಯಾಗಿನ ಕೂಸು ಜಿಗದು ಬಂದ ಎಲ್ಲಾ ಲಿಂಗ ಮಹಾರಾಜರ ಪಾದ ಮೇಲೆ ಬಿತ್ತತ್ತ ಬಂಧುಗಳೇ. ಪಾದ ಮೇಲೆ ಎಲ್ಲಾ ಲಿಂಗ ಮಹಾರಾಜರ ಪಾದ ಮೇಲೆ ಬಿತ್ತತ್ತ. ಎಲ್ಲಾ ಲಿಂಗ ಮಹಾರಾಜರ ಆ ಮೌಸದ ಮುದ್ದೆ ಗಂಡು ಕೂಸಿನ ಮಕ್ಕ ನೋಡಿದ. ಮುಗಲು ಹರಿದ ಹೆಗಲ ಮೇಲೆ ಬಿದ್ದಂಗಾಯ್ತು. ಭಗವಂತ ನನ್ನ ಹಣೆಬಾರ ಎಂತದೈತಿ ತಿಳ್ಕೊಂಡು ದುಃಖ ಮಾಡಿದ. ದುಃಖ ಮಾಡಿ ಮಗನ ಮಕ್ಕ ನೋಡಿದತ್ತ. ಪಾದ ಮೇಲೆ ಬಿದ್ದಿರ್ತಕ್ಕಂತ ಮಗನ ಮಕ್ಕದೊಳಗ ಪಾರಮಾರ್ಥಿಕದ ಹಾದಿ ಕಾಣ್ತಿ ಬಂಧುಗಳೇ. ಎಲ್ಲಾ ಲಿಂಗ ಮಹಾರಾಜರ ಪಾರಮಾರ್ಥಿಕದ ಹಾದಿ. ಮಗನ ಮುಖದಾಗ ಪಾರಮಾರ್ಥಿಕದ ಹಾದಿ
ಕಂಡು ಕೂಡಲೇ ಸಂಸಾರದೊಳಗ ಸುಖ ಇಲ್ಲಂದ ಸಂಸಾರವನ್ನ ತ್ಯಜಿಸಿ ಹುಟ್ಟಿರ್ತಕ್ಕಂಥ ಅರಿವಿಯನ್ನ ಅದೇ ಹೆಣದೊಳಗ ಸುಟ್ಟು ಎಲ್ಲಾ ಲಿಂಗ ಮಹಾರಾಜರು ದಾಟಿ ಲಚ್ಚಾನದ ಹಾದಿ ಹಿಡ್ದ ಬಂಧುಗಳೇ ಲಚ್ಚಾನದ ಹಾದಿ ಹಿಡ್ದ. ಹೌದ್ ಹೌದ್ರಿ. ಅದಕ್ಕ ಇವರೆಲ್ಲಾ ಅಪ್ಪಾಜಿಗಳ ಸಂಸಾರದೊಳಗ ಸುಖ ಇಲ್ಲ ತಿಳಿ ನೋಡ್ದಾರ ದುಡ್ಲಿಕ್ಕತ್ತಾರ. ನೀ ಸಂಸಾರದೊಳಗ ಸುಖ ಐತಂತೇಳಿ ದುಡಿಲಿಕ್ಕತ್ತಿದಿ ಅಷ್ಟೇ. ಹೌದ್ರಿಪ್ಪ, ಸಂಸಾರದಾಗ ಸುಖ ಐತಂತ 2 ಲಕ್ಷ. ನಾನು ಕೂಡ ಸಂಸಾರದೊಳಗ ಸುಖ ಇಲ್ಲ ಅಂತ ತಿಳ್ಕೊಂಡೇನೆ. ಹೇಳದವ ಏನಂತ ಹೇಳಿದ್ರಿಪ್ಪ? 18 ವರ್ಷದ ಮಟ್ಟ ಮಗಳ ಮಾತ್ರ ನನ್ನ ಆಜ್ಞೆಯದೊಳಗತ್ತ. 18 ವರ್ಷ ಮಗಳಿಗೆ ಮೀರ್ಯದ ನನ್ನ ಆಜ್ಞೆಯದೊಳಗ ಇಲ್ಲ ಅಂತ ಹೇಳಿದ್ರಿಪ್ಪ. ನಿನಗ ಮಗಳನ್ನ ಲಗ್ನ ಮಾಡಕ್ ನೀಗಿಲ್ಲ ಅಂತ ಹೇಳೇನ ತಲೆ ಕೈ ಎತ್ತಿ ಸಭದಾಗ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ನೀಗಿಲ್ಲ ಅಂತ ಒಪ್ಕೋ ಏನ ಅದಕ್ಕೆ ನಾ ಒಪ್ತೇನೆ. ಹೌದ್ರಿಪ್ಪ. ನಿನಗ ನೀಗಂಗಿನೂ ಇಲ್ಲ. ಇಲ್ರಿಪ್ಪ. ಹೌದಿಲ್ಲ? ಈ ಸಂಸಾರದೊಳಗ ಸುಖ ಇಲ್ಲ ಅಂತ ತಿಳ್ಕೊಂಡ ಆ ಸಂಸಾರವನ್ನೇ ತ್ಯಜಿಸಿ ನಮ್ಮಪ್ಪ ಮಾಳಿಂಗರಯ್ಯ ನನ್ನಪ್ಪ ಅಮೋಘ ಸಿದ್ಧರ ಸೇವಾ ಮಾಡ್ಲಿಕ್ಕೆ ನಾನು ಹತ್ತೀನಿ, ನೀ ಸಂಸಾರ ಬೆನ್ ಹತ್ತಿದಿ ಅಟ್ಟೆ. ನನಗ ನಿನಗ ಪರಕ ಇಷ್ಟೇ ಪರಕ್ರಿಪ್ಪ. ಸ್ವಾಮನ ಮರ 2 ಕೇಳ್ಯಾನ. ಏನ್ರಿಪ್ಪ? ಅವರು ಕೇಳ್ಯಾರಪ್ಪ ಅಂದ್ರ 18ರಾಗ ಕೇಳ್ಯಾರ ಅವರು. ಹೌದ್ರಿಪ್ಪ, 18ರಾಗ ಕೇಳ್ಯಾರ್ರಿ. ಮತ್ತ ಅವ್ರನ್ನು ಕಸಕ್ ಹಚ್ಚಬೇಕಾಗ್ತದ ನಮ್ಮ ಪರಮಾನಂದ ಮುತ್ಯಾನ ಗುಡಿಯೊಳಗ. ಹಚ್ಚಬೇಕಾಗತ್ತಪ್ಪ. ಯಾಕಂದ್ರ ಮಾಸ್ತರ್ ಆಗಿ ಬಂದಾನಪ್ಪ ಅಂದ್ರೆ ಕೆಲಸಕ್ಕೆ ಹಚ್ಚಬೇಕಾಗ್ತದ. ಹಚ್ಚಬೇಕಾಗತ್ರಿಪ್ಪ. ಶಿವನ ಬಗ್ಗೆನೇ ಒಂದು ಮಾತು ಕೇಳುವುದ. ಹೌದು. ಏನು ಕೇಳೋದ್ರಿಪ್ಪ? ಒಬ್ಬ ಮಹರ್ಷಿ ಆಗಿರ್ತಕ್ಕಂಥವ ಪರಮಾತ್ಮನ ಕುರಿತು ತಪ ಮಾಡ್ಯಾನ್ರಿಪ್ಪ. ಒಬ್ಬ ಮಹರ್ಷಿ ಆಗಿರ್ತಕ್ಕಂಥ ಪರಮಾತ್ಮನ ಕುರಿತು ತಪಸ್ವರಿ ಮಾಡಿದಂತ ಸಂದರ್ಭದಾಗ ಸಾಕ್ಷಾತ್ ಪರಮಾತ್ಮ ಬಂದ ಅವನಿಗೆ ಪ್ರತ್ಯಕ್ಷ ಆಗಿ ಅವನಿಗೆ ಎಬ್ಸಿದ ಕೂಡಲೇ 14 ಸಲ ಡಮರು ಬಾರಿಸ್ಯಾನ ಪರಮಾತ್ಮ ಬಂದ. ಡಮರು ಬಾರಿಸ್ಯಾನ್ರಿಪ್ಪ. ಹೌದು. 14 ಸಲ ಡಮರು ನುಡಿದವಲ್ಲ, 14 ಸಲ ಏನಂತೇಳಿ ಡಮರು ನುಡಿಸಿದ. ನಾವು 14 ಬಾರಿ ಒಂದನೇ ಬಾರಿ ಏನಂತ ನುಡಿತಿ, 2ನೇ ಬಾರಿ ಏನು ನುಡಿತಿ, 3ನೇ ಬಾರಿ 4 ಹಿಂಗ 14 ಬಾರಿ ಏನಂತೇಳಿ ಆ ಡಮರು ನುಡದ. ಹೌದ್ರಿಪ್ಪ. ಇದು 1ನೇ ಪ್ರಶ್ನೆ. ಶಿವನ ಕೈಯೊಳಗ ಧನಸ್ಸು ಅದ. ಅದ ಎಟ್ಟ ಅಗಲದ, ಅದರ ವ್ಯಾಸ ಎಷ್ಟೈತಿ. ಶಿವನ ತಲೆ ಮ್ಯಾಲ ಜಡಿದಾವ, ಜಡಿ ಮ್ಯಾಲ ಗಂಗಾ ಮಾತೆ ಕುಂತಾಳ. ಆ ಜಡಿ ಎಷ್ಟು ಉದ್ದಿದಾವ. ಹೌದು. ನಾ ಮತ್ತ ಹಿಕ್ಕಟ್ಟೊಂದು ಕೇಳ್ರಿ ಅಕ್ಕ. ಶಿವ ನಿನ್ನ ಏನೇನು ಊಟ ಮಾಡಿದ ಕೇಳ್ರಿ. ಹೌದು, ಬರಾಬರಿ ಅದಲ್ರಿ. ಕರೆಯದಂದಿ ಅವ್ರಿಗತ್ತೆ ಅಡ್ಮುಟ್ ಪ್ರಶ್ನೆ ಅಲ್ಲ. ನಾನು ನೇರವಾಗಿ ಸೀದಾ ಸರಳ ಹೋಗಿರಬೇಕು. ಹೌದಿಲ್ಲ? ಅದಕ್ಕ ಪ್ರಥಮ ಸಂಧಿಗೆನೆ ಹೇಳಿದ್ನಿ. ಅದಕ್ಕ ಮುಂದಿನ ಸಂಧಿನಾಗ ಮಾರಾಯಿಗಳಾಗಿರ್ತಕ್ಕ ಇನ್ನೊಂದು ಏನ್ರಿಪ್ಪ? ಬಬಲಾದಿ ಗ್ರಾಮ ಅಂದ್ರ ನಮ್ಮಪ್ಪ ಅಮೋಘ ಸಿದ್ಧನ ಮಟ್ಟ ಮನಿ ಇದು. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಬಬಲಾದಿ ಗ್ರಾಮಕ್ಕ ಹಾಡಿಯಕ್ಕೆ ನಾನು ಬಂದಿನಿ, ನೀವು ಬಂದಿರಿ. ನಾನು ದಿಮ್ಮ ಡಗ್ಗ ತಾಳ ಜಾಡಿ ಬಂಡ್ರ ಚೀಲ ತಂದ ನಾನು ದಿಮ್ಮ ತಂದ ಮುಂದಿಟ್ಟಿನಿ. ನೀವು ದಿಮ್ಮ ತಂದಿರಿ, ಜಾಡಿ ತಂದಿರಿ, ಡಗ್ಗ ತಾಳ ತಂದಿರಿ. ನಿಮ್ಮ ಬಂಡಾರ ಚೀಲ ಎಲ್ಲಿ ಮಾರ್ಕೊಂಡು ಬಂದಿರಿ? ಮಾರಾಯರ ಬರಬರದಲ್ರಿ. ಎಲ್ಲಿ ಮಾರ್ಕೊಂಡು ಬಂದೋ ಎಲ್ಲಿಟ್ಟು ಅವ್ರು ನಿದ್ದೆ ಮಾಡ್ಲಿಕ್ಕತ್ತಾರ. ಅವ್ರ ಪಾರ್ಟಿ ನೋಡ್ಗ ಈಗ ಅಪ್ಪಗಳು ಮಾಡತ್ರಿ, ಮತ್ತ ಆ ಮಗನು ಮಾಡವನಿಲ್ಲ, ಮಾಡಕತ್ತನ್ರಿಪ್ಪ. ಹೌದಿಲ್ಲ? ಏನ್ ಡೀಸೆಲ್ ರೊಕ್ಕ ಕಮ್ಮಿ ಇದ್ದಿದ್ದು? ಪ್ರಸಾದಗಳ ಭಂಡಾರ ಚೀಲ ಎಲ್ಲಿ ಬಿಟ್ಟು ಬಂದೆ? ಮೂಲ ಮಠ ಮನೆಯವ್ರವ. ಹೌದು. ಮೂಲ ಮಠ ಮನೆಯವ್ರ ಭಂಡಾರ ಚೀಲ ಬಿಟ್ಟು ಹಾಡಿಕೆಗೆ ಬಂದಿರಿಪ್ಪ ಅಂದ್ರ ಭಕ್ತರು ನಿಮ್ಮ ಮಾರಾಯಿಗಳ ಕಾಲು ಬಿದ್ರ ಭಂಡಾರ ಎಲ್ಲಿಂದ ತಂದು ಹಸ್ತೀರಿ? ನೀವ ಏನತ್ತ ಹಸ್ತೀರಿ? ನಮ್ಮ ಕಡೆ ಕಡ್ನಾರ ಕೊಡ್ತೀವಿ ತಗೋರಿದ್ರ ಭಂಡಾರ ಚೀಲರ. ಹೌದಾ? ಇನ್ನು ಇಲ್ಲಿ ಬಂದು ಕೂತಿದಿ. ಹೌದಾ? ಕಿಡಿಗೇಡಿ ದೊಡ್ಡ ಕಿಡಿಗೇಡಿ. ಅವ್ರ ಬಂಡ್ರ ಚೀಲ ಗಾಡಿಯಾಗಿಟ್ಟು ಬಂದಾರತ್ತ. ಇಲ್ಲ ಮನ್ಯಾಗ ಇಟ್ಟು ಬರ್ಬೇಕಲ್ಲ, ಇಲ್ಲಿ ಅದಕ್ಕೆ ಬಂದಿರಿ. ಹೌದು. ಮತ್ತ ಕಲ್ಲೂರು ಕಡಿ ಮಾಡಿದವ್ರಿ ಇವರು. ಎಲ್ಲಿದಾರ? ಹಿಂಗೆ ಅದ ನಿಮ್ ಪದ್ಧತಿ.
ಮಾರಿಯಾರ ಅದಕ್ಕೆ ಪೈಲಾ ಸಂಧಿಗೆ ಬಾಯಿ ಹಾದಿತ್ ನನಗೆ ಏನಂತೇಳಿ ಏನಂತ್ರಿಪ್ಪ ಯಾರೋ ಒಬ್ರು ಬಂದ ಬಂಡ್ರ ಕೇಳಿದ್ರು ಹಾ ಮಾನಸಿದ ಮರನಿಗತ್ತೆ ನಾ ಬಂಡ್ರ ಚೀಲ ಬಿಟ್ಟು ಬರೋಲ್ ರೀತಿ ಅಂದೇ ಬಿಟ್ಟಿದ್ದೇನೆ ಅಂದಿನಲ್ರಿ ಅಂದೇತ್ರಿಪ್ಪ ಹಾ ಹೌದ್ ನಿನ್ನ ಬಾಯಿ ಎಟ್ಟ ಕರಗಾಲದಲ್ಲಿ ನಿನಕಿತ್ತ ದುಪ್ಪಟ್ಟದ ನನ್ನ ಬಾಯಿ ಕರಗಲ್ಲದ್ರಿಪ್ಪ ಹೌದಿಲ್ಲ ಹೌದು ಬಂಡ್ರ ಚೀಲ ಮಗ ಬಿಟ್ಟೆ ಬಂದು ಮತ್ತೆ ಗಾಡ್ಯಾಗಿಟ್ಟು ಬಂದಾರ ನೋಡಿ ಅವರು ಹೌದ್ ಚಂದ ನೀವು ಹಾಡಿಕೆ ಮಾಡ್ತೀರ ಏನು ಚೌಡಿಕೆರ ಮಾಡಕ್ ಹೋಗ್ರಿ ಎಲ್ಲ ಮನ ಕೂಡ ಟಿವ್ 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 ಅನ್ಕೋದು ಹಾ ಯಾಕವ್ವ ಜಗದಂಬ ನಮ್ಮ ಮನಿಗೆ ಯಾಕ ಬರವಲ್ಲಿ ಯಾಕವ್ವ ಜಗದಂಬ ನಮ್ಮ ಮನಿಗೆ ಯಾಕ ಬರವಲ್ಲಿ ನಮ್ಮ ಮನಿಗೆ ಯಾಕ ಬರವಲ್ಲಿ ನೀ ಮುಂದಿನ ಮನೆಗೆ ಹೋಗವಲ್ಲಿ ನಮ್ಮ ಮನೆಗೆ ಯಾಕ ಬರವಲ್ಲಿ ನೀ ಮುಂದಿನ ಮನೆಗೆ ಹೋಗವಲ್ಲಿ ಎಂತ ಹಾಡು ಇದು ನಮ್ಮ ಚೌಡಿಕೆ ಪದಾರ ಇದು ಹಿಂಗ ಕರೆಯದ ನೀ ಹೆಂಗ ನಮ್ಮ ಹುಡುಗರು ಎಲ್ಲಾ ಕಲಾ ಮಾಡ್ತಾವ ಎಲ್ಲ ಮಾಡ್ತೀವಿ ಬೇಕಾರೆ ಡೌಲಕ್ ನೋಡ ಹಂಗೆ ಬರ್ಸಿದಿಲ್ರಿ ಹುಡುಗ ಬರಬರಿ ಐತಲ್ರಿ ಹಾ ಹಾ ಬಂದ್ ಒಂದ್ 10 ರೂಪಾಯಿ ಯಾರ್ಯಾರು ಹಾಕರಲ್ಲ ಏಯ್ ಇರ್ಲಿ ಯಾಕಪ್ಪ ಅಂತಾರ ಯಾಕ್ರಿಪ್ಪ ಭಂಡಾರ ಚೀಲ ಬಿಟ್ಟು ಹಾಡಿಕೆಗೆ ಬಂದ್ರಿಪ್ಪ ಅಂದ್ರೆ ನಿಮ್ಮ ಜನ್ಮಕ್ಕೆ ನಾಚ್ಕ ನೀವು ನಮ್ಮ ಅಪ್ಪ ಅಮೋಘ ಸಿದ್ಧ ಮಲಕಾರ ಸಿದ್ಧನ ಭಕ್ತಿ ಮಾಡೋರಲ್ಲ ಭಕ್ತಿ ಮಾಡೋರಲ್ರಿ ನೀವು ರೊಕ್ಕದ ಸಲುವಾಗಿ ಹಾಡಿಕೆ ಮಾಡಕತ್ತೀರಿ ರೊಕ್ಕದ ಸಲುವಾಗಿ ರೊಕ್ಕದ ಪಾರ್ಟಿ ಐತ್ರಿಪ್ಪ ಇದು ನಾ ಮಾತ್ರ ನೋಡ್ಬೇಕಾರೆ ಇವತ್ತ ನೀವು ಅನ್ಬೋದು ಸುಮಿತ್ರಾಬಾಯಿ ನೀನು ಇಲ್ಲಿ ಬರ್ಬೇಕಾರೆ 20,000 ರೂಪಾಯಿ ರೊಕ್ಕ ಮುಗಿಸಿ ಬಂದಿ ತಿಳ್ಕೊಂಡ ಯಾಕಂದ್ರೆ ರೊಕ್ಕ ನಾ ಒಬ್ಬಳೇ ತಗೋದಿಲ್ಲ ಇವೇನು ಹಿಂದದಲ್ಲ ಇಲ್ಲೆಲ್ಲ ಸಂಸಾರ ವಾಜ್ಯದ ನಮ್ಮ ಮ್ಯಾಳ್ನಾಗ ಬಾಳ ವಜ್ಜ ಅದ್ರಿಪ್ಪ ಹಾ ಇಲ್ಲೆಲ್ಲ ಸಂಸಾರ ಸಂಗಾಟ ಬೆನ್ನ ಇವ್ರು ಐತಿ ನಾವು ರೊಕ್ಕ ತಗೊಂಡು ಹೋದ್ರು ನಡೀತದ ನಾವೇನು ಸೋಟು ಭಾವಗಳಿದ್ದಂಗ ಅಪ್ಪಗಳಿಗೈತಿ ಹೌದ್ರಿಪ್ಪ ನಮಗೇನು ಅತ್ತಿ ಮಾವ ಗಂಡ ಕಾಡತನಂತ ಏನು ಮನ್ಯಾಗ ಏನಿಲ್ಲ ಹೌದಿಲ್ಲ ಹೌದು ನೀವೆಲ್ಲ ರೊಕ್ಕದ ಸಲುವಾಗಿ ಮಾಡ್ಲಿಕ್ಕತ್ರಿ ಬಿಡ್ರಿ ಅದನ್ನ ಸುಮ್ಮ ಏನ ಪದ್ಧತಿ ಅದಲ್ಲ ಬಂಡ್ರ ಚೀಲ ದಿಮ್ಮ ಡಗ್ಗ ತಾಳ ಕರೆಕ್ಟ್ ಆಗಿ ತಗೊಂಡು ಬಂದು ಅದಕ್ಕ ಹೇಳಿನ ಮಾಸ್ತರ್ ನಿತ್ತ ಸುಸು ಮಾಡ್ರ ಮಕ್ಕಳು ಓಡ್ಯಾಡಿ ಸುಸು ಮಾಡ್ತಾವ ಶಾಲ್ಯಾಗ ಹಂಗ ದೊಡ್ಡವ್ರದ್ರಿ ಮಟ್ಟ ಮನಿ ಒಳಗ ಹಿರಿಯ ಕಲಾವಿದ ಹಿಂದ ಸಣ್ಣ ಮಕ್ಕಳಿಗೆ ಕಲಿಸಿ ಹಿಂಗೆ ಹೋಗ್ಬೇಡ್ರಿ ನೀವು ಹೌದಾ ಹೌದಿಲ್ಲ ಕೇಳೋ